ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಪಕ್ಷದಲ್ಲಿ ನಡೀತಾ ಇದ್ದಾವೆ, ಏನ್ ಹೇಳ್ತೀರಾ? ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಗೊಂದಲ ಇರೋದು ಮೀಡಿಯಾದಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನಿಮ್ ಬೇಕಿರೋಂಥ ಗೊಂದಲಗಳ ನಿವಾರಣೆಗೆ ಇನ್ನು ಒಂದು ವಾರದಲ್ಲಿ ಸೂಕ್ತವಾದಂತ ನಿರ್ಧಾರಗಳು ಬರುತ್ತೆ ಅಂತ ಹೇಳ್ಬಲ್ಲೆ ನಾನು. ಮಾಧ್ಯಮಗಳಿಗೆ ಗೊಂದಲ ಯಾಕೆ ಹುಟ್ಟಾಯ್ತು ಅಂದ್ರೆ, ಮೊನ್ನೆ DCM ಅವರು ಒಂದು ಪೋಸ್ಟ್ ಮಾಡ್ತಾರೆ, ನಿನ್ನೆ ಅದಕ್ಕೆ ವಿರುದ್ಧವಾಗಿ CM ಅವರು ಒಂದು ಪೋಸ್ಟ್ ಮಾಡ್ತಾರೆ. ಅದನ್ನ ನೀವು ಗಮನಿಸಿದಿರ್ಬೋದು. ಏನ್ ಸರ್ ಇದ್ರ ಅರ್ಥ? ಮತ್ತೆ ನಾನು ಅದನ್ನ ವಿರುದ್ಧ ಅಂತ ಹೇಳಲ್ಲ. DCM ಸಾಹೇಬ್ರು ಏನ್ ಹೇಳಿರೋದು, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಬ್ಬ ಜನಪ್ರತಿನಿಧಿಯಾದನು ಏನು ಭರವಸೆಗಳನ್ನ ಕೊಡ್ತಾರೆ ಸಾಮಾನ್ಯ ಜನರಿಗೆ, ಅದನ್ನು ಪರಿಪೂರ್ಣತೆಯಲ್ಲಿ ಈಡೇರಿಸಬೇಕು ಅನ್ನೋದು ಒಂದು ವಿಚಾರ ಹೇಳಿರೋಂಥದ್ದು ಮಾತು. ಅದೇ ರೀತಿ ಪೂರಕವಾಗಿ ಚೀಫ್ ಮಿನಿಸ್ಟರ್ ಸಾಹೇಬ್ರು ಸಹ ನಾವೇನು ಜನವರ್ಗಳಿಗೆ ಕೊಟ್ಟಿದ್ದೇವೆ ಭರವಸೆಗಳನ್ನು ಈಡೇರಿಸ್ಕೊಂಡು ಬಂದಿದ್ದೇವೆ, ಇನ್ನೂ ಈಡೇರಿಸ್ತೇವೆ ಅಂತ ಹೇಳಿದ್ದಾರೆ. ನಾನು ಸಹ ಚೀಫ್ ಮಿನಿಸ್ಟರ್ ಸಾಹೇಬ್ರು ಇಲ್ಲಿವರೆಗೂ ಯಾವತ್ತೂ ಮಾತು ತಪ್ಪಿಲ್ಲ, ಅವ್ರು ಮಾತು ತಪ್ಪಲ್ಲ ಅಂತ ಹೇಳಬಲ್ಲೆ ನಾನು. ಪ್ರಮುಖವಾಗಿ ಪದಗಳ ಸಮರವಾಗಿ ಈಗ ಮಹಾಯುದ್ಧ ಆಗಿದೆ, ಈ ಬಗ್ಗೆ ಉಲ್ಲೇಖ ಆಗ್ತಾ ಇದೆ ಸರ್. ಈಗ ನೀವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ ಆ ರೀತಿ ಅದು ಹೋಗುತ್ತೆ ಹೊರತು ನನ್ಗೆ ಗೊತ್ತಿದ್ದಂತ ಯುದ್ಧ ಅಲ್ಲ. ಎಲ್ಲರೂ ಚೀಫ್ ಮಿನಿಸ್ಟರ್ ಮತ್ತು DCM ಸಾಹೇಬರು ಪೂರಕವಾದಂತಹ ವಾತಾವರಣದಲ್ಲಿ ಜೋಡಿ ಎತ್ತುತ್ತರ ಮುಂದೆ ಹೋಗಿ ಸರ್ಕಾರಗಳನ್ನ ಬಡವರ ಸೇವೆಗೆ ಸ್ಪಂದಿಸುವ ಒಂದು ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾವ್ರೆ ಅಂತ ಹೇಳಬಲ್ಲೆ ನಾನು. ಹಂಗಾರೆ DK ಶಿವಕುಮಾರ್ ಪರ ಶಾಸಕರು ದೆಹಲಿಗೆ ಹೋಗಿದ್ದು ಸುಳ್ಳ ಸರ್? ಹಂಗಾರೆ ದೆಹಲಿಗೆ ನಾನು ಮತ್ತು ನಮ್ಮ ಯಾರ್ಯಾರು ನನ್ನ ಜೊತೆ ಬಂದಿದ್ರು, ತುಮಕೂರು ಜಿಲ್ಲೆಗೆ ಮಂತ್ರಿ ಪದವಿಯನ್ನ ಕೇಳಲಿಕ್ಕೆ ಹೋದಂಥದ್ದು ಸಂದರ್ಭದಲ್ಲಿ ಇದನ್ನ ನೀವು ನಿಮ್ಮ ವ್ಯಾಖ್ಯಾನದಲ್ಲಿ ನೀವು ಮಾಡ್ಕೊಂಡ್ರೆ ನಾನು ಅದಕ್ಕೆ ಉತ್ತರ ಹೇಳಲಿಕ್ಕೆ ಹೋಗೋದಿಲ್ಲ. ಆ ವಿಚಾರದಲ್ಲಿ ಇಷ್ಟಕ್ಕೆ ನನ್ನ ಒಂದು ಮಾಹಿತಿ ಏನು ನಿಮ್ಗೆ ಹೇಳ್ತಾ ಇದ್ದೀನಿ ಅದು ಸತ್ಯದ ಮಾತು. ಹೈಕಮಾಂಡ್ ನೇರವಾಗಿ ರಂಗ ಪ್ರವೇಶ ಮಾಡಾಗಿದೆ, ಬಟ್ ಇಲ್ಲಿವರೆಗೂ ಸಹ ಯಾವುದೇ ನಾಯಕರನ್ನ ಕರೆಸಿ ಮಾತನಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಯಾಕೆ ಇಷ್ಟೊಂದು ವೀಕ್ ಆಯ್ತಾ ಕಾಂಗ್ರೆಸ್ ಹೈಕಮಾಂಡ್? ಹಂಗಾರೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಇತಿಹಾಸ ಇದೆ. ಸುಮಾರು 60 ವರ್ಷ ಭಾರತದ ಒಂದು ಭದ್ರತೆಯನ್ನು ಕಾಪಾಡ್ಕೊಂಡು ಬಂದಿರೋಂಥ ಪಕ್ಷ ಅದು ಅವರ ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರಗಳನ್ನು ತೆಗೆದುಕೊತಾರೆ ಅನ್ನೋದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. DK ಶಿವಕುಮಾರ್ ಅವರು CM ಆಗ್ಬೇಕಾ ಬೇಡ ಸರ್? ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ನಂಗಾಗಲೇ ಸೂಚನೆ ಬಂದಿರೋಂಥ ಹಿನ್ನೆಲೆಯಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ನಿಮ್ಮ ಸಮುದಾಯದ ನಾಯಕರು ಸಹ ಮಾತಾಡ್ತಾ ಇದ್ದಾರೆ, ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಸಹ ಮಾತಾಡ್ತಾ ಇದ್ದಾರೆ, ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ನಮ್ದು ಏನು ಕರ್ತವ್ಯ ಇದೆ ಅದನ್ನು ಮಾತ್ರ ಮಾಡಬೇಕೆ ಹೊರತು ಈ ವಿಚಾರಗಳೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೋತಾರೆ ಅಂತ ಹೇಳಬಲ್ಲೆ ನಾನು. ಇದಿಷ್ಟು ರಂಗನಾಥ್ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ VN, ಪವರ್ ಟಿವಿ, ಬೆಂಗಳೂರು.